ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಾಲಕಿಯ ಹತ್ಯೆ ಮಾಡಿದಂತಹ ಆರೋಪಿ ಪ್ರಕಾಶ್ನನ್ನ ಬಂಧಿಸಲಾಗಿದೆ. ಕಾಡಲ್ಲಿ ಪತ್ತೆಯಾದ ಪ್ರಕಾಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಡಗಿನ ಸೋಮವಾರಪೇಟೆ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ರುಂಡ ಹಾಗೂ ಕೋವಿನೊಂದಿಗೆ ಪರಾರಿಯಾಗಿದ್ದ ಆರೋಪಿ ಪ್ರಕಾಶ್ ನಿಶ್ಚಿತಾರ್ಥ ನಿಲ್ಲಿಸಿದ್ದಕ್ಕೆ ಬಾಲಕಿಯನ್ನ ಕೊಂದಿದ್ದಂತಹ ಆರೋಪಿ. ಆ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆದಿದ್ದಾಳೆ. ಆ ಪರೀಕ್ಷೆಯ ರಿಸಲ್ಟ್ ಬಂದಿರುತ್ತೆ. ಅದೇ ದಿನ ಆಕೆಯ ನಿಶ್ಚಿತಾರ್ಥ ಕೂಡ ಇರುತ್ತೆ. ಆದರೆ ಯಾರೋ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಇದೇ ದಿನ ನಿಶ್ಚಿತಾರ್ಥ ಮಾಡಿಕೊಳ್ತಾ ಇದ್ದಾರೆ ಅಂತ. ಆ ಬಾಲಕಿಗೆ 16 ವರ್ಷ ವಯಸ್ಸಾಗಿರುತ್ತೆ. ಈ ಪ್ರಕಾಶ್ ಅನ್ನುವಾತ 35 ವರ್ಷ ವಯಸ್ಸಿನ ಯುವಕ. ಸೊ ಈತನಿಗೆ ಮದುವೆ ಆಗಿರಲಿಲ್ಲ, ಡೆಸ್ಪರೇಟ್ ಆಗಿ ಹೋಗಿರ್ತಾನೆ. ಈ ಬಾಲಕಿಯ ಹಿಂದೆ 1 ವರ್ಷದ ಹಿಂದೆಯಿಂದ ಬಿದ್ದಿರ್ತಾನಂತೆ, ಮದುವೆಯಾಗು ಪ್ರೀತಿಸು ಅಂತ ಹೇಳಿ. ಕೊನೆಗೂ ಆ ಬಾಲಕಿ ಒಪ್ಕೊಂಡಂತಹ ಸಂದರ್ಭದಲ್ಲಿ ಆಕೆಯ ನಿಶ್ಚಿತಾರ್ಥವನ್ನ ಮೊನ್ನೆ ದಿನ ಫಿಕ್ಸ್ ಮಾಡಿರ್ತಾರೆ. ಇನ್ನು ಈ ಬಾಲಕಿ ಏನಿದ್ದಾಳೆ, ತನ್ನ ಗ್ರಾಮದಲ್ಲಿ ತನ್ನ ಸ್ಕೂಲ್ನಲ್ಲಿ ಆಕೆ ಒಬ್ಬಳೇ SSLC ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾಳೆ. ಅಂತಹ ವಿದ್ಯಾರ್ಥಿನಿಯನ್ನ ಈ ಪ್ರಕಾಶ್ ಅನ್ನುವಾತ ಕೊಲೆ ಮಾಡಿರ್ತಾನೆ. ನಿಶ್ಚಿತಾರ್ಥ ಯಾವಾಗ ಕ್ಯಾನ್ಸಲ್ ಆಗುತ್ತೋ ಆಗ ಸಿಟ್ಟಿನೊಂದಿಗೆ ಕೋವಿಯೊಂದಿಗೆ ಮನೆಗೆ ಬಂದಂತಹ ಈ ಪ್ರಕಾಶ್ ತಾಯಿ ಮೇಲೆ ಹಲ್ಲೆ ನಡೆಸ್ತಾನೆ. ಈ ವಿದ್ಯಾರ್ಥಿನಿಯ ತಂದೆಗೂ ಕೂಡ ಗಾಯಗೊಳಿಸ್ತಾನೆ. ಅವರಿಬ್ರು ಮನೆಯಲ್ಲಿ ಒದ್ದಾಡ್ತಾ ಇರ್ತಾರೆ. ಹೊರಗಡೆ ಈ ವಿದ್ಯಾರ್ಥಿನಿಯನ್ನ ಎಳ್ಕೊಂಡ್ಬರ್ತಾನೆ. ಹೊರಗಡೆ ಎಳ್ಕೊಂಡು ಬಂದು ಆಕೆಯ ರುಂಡ ಮುಂಡ ಎರಡನ್ನೂ ಕೂಡ ಬೇರ್ಪಡಿಸ್ತಾನೆ. ಆಕೆಯ ರುಂಡದೊಂದಿಗೆ ಪರಾರಿಯಾಗಿದ್ದವ ಈಗ ಅರೆಸ್ಟ್ ಆಗಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನ ಮಡಿಕೇರಿಯಿಂದಲೇ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಮಡಿಕೇರಿಯಲ್ಲಿ ಆಗಿರುವಂತಹ ಈ ಒಂದು ಪ್ರಕರಣ ಇದೆಯಲ್ಲ, ಕೇವಲ ಮಡಿಕೇರಿ ಕೊಡಗು ಮಾತ್ರವಲ್ಲ, ಇಡೀ ಕರ್ನಾಟಕವನ್ನೇ ಒಂದು ರೀತಿ ಶಾಕ್ಗೆ ಒಳಗಾಗುವಂತೆ ಮಾಡಿತ್ತು. ಆದರೆ ಈ ಪ್ರಕರಣದ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆತನ ಸ್ಥಿತಿ ಆ ಸಂದರ್ಭದಲ್ಲಿ ಹೇಗಿತ್ತು, ಏನೇನು ಹೇಳಿದ್ದಾನೀತ? ಏನು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತಹ ಈ ಒಂದು ಭೀಕರ ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಆತ ಕಾಡಿನಲ್ಲಿ ಏನು ಆಕೆಯನ್ನ ಹತ್ಯೆ ಮಾಡಿ ಆಕೆಯ ರುಂಡವನ್ನ ತೆಗೆದುಕೊಂಡು ಒಂದು ಕೋವಿಯನ್ನು ಕೂಡ ತೆಗೆದುಕೊಂಡು ಕಾಡಿನಲ್ಲಿ ಪರಾರಿಯಾಗಿದ್ದ. ನಿನ್ನೆಯಿಂದನೂ ಕೂಡ ಆತನಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇತ್ತು. ಇಂದು ಮುಂಜಾನೆ ಆತ ಅರೆಸ್ಟ್ ಕೂಡ ಆಗಿರ್ತಕ್ಕಂಥದ್ದು. ಸದ್ಯ ಆತನನ್ನ ಮನೆಯ ಸಮೀಪದಲ್ಲೇ ಓಡಾಡ್ಕೊಂಡಿದ್ದ ಎಂಬ ಒಂದು ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮುಂಜಾನೆ ವೇಳೆಗೆ ಆತನ ಮನೆ ಸಮೀಪ ಏನು ಅಂದ್ರೆ ಹಮ್ಮಿಯಾಲ ಎಂಬ ಒಂದು ಗ್ರಾಮ ಏನಿದೆ, ಆ ಒಂದು ಗ್ರಾಮದ ಬಳಿಗೆ ಆತ ಬಂದಿದ್ದ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ಇದೀಗ ಸೋಮವಾರಪೇಟೆ ಠಾಣೆಯಲ್ಲಿ ಇರಿಸಿರ್ತಕ್ಕಂಥದ್ದು. ಆತನ ಬಳಿ ಈಗ ಸದ್ಯಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿಯಲ್ಲಿ ಯಾವುದೇ ರೀತಿಯ ಆಕೆಯ ರುಂಡ ಎಲ್ಲಿದೆ ಎಂಬ ಒಂದು ಮಾಹಿತಿ ಸಿಕ್ಕಿಲ್ಲ, ಆತ ಇನ್ನು ಕೊಟ್ಟಿಲ್ಲ. ಜೊತೆಗೆ ಪೊಲೀಸರು ಕೂಡ ಅದರ ಬಗ್ಗೆ ಹೆಚ್ಚಿನ ವಿಚಾರಣೆ ಕೂಡ ಸದ್ಯಕ್ಕೆ ಮಾಡಿಲ್ಲ. ಕಾರಣ ಏನು ಅಂತಂದ್ರೆ ಇದೀಗ ತಾನೇ ಅರೆಸ್ಟ್ ಆಗಿರೋದ್ರಿಂದ ಆ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸ್ತಾರೆ. ಇನ್ನು ಜೊತೆಗೆ ಆತ ತೆಗೆದುಕೊಂಡು ಹೋಗಿದ್ದ ಕೋವಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನೂ ಕೂಡ ವಿಚಾರಣೆಯನ್ನ ಇನ್ನೂ ನಡೆಸಬೇಕಾಗಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.